ಬೌದ್ಧ ಧ್ವಜ ಮಾದರಿಯ ವಿಶಿಷ್ಟ ಮನೆಗೆ ಜುಲೈ 5ರಂದು ಗೃಹ ಪ್ರವೇಶ ಎಲ್ಲರಿಗೂ ಆಹ್ವಾನ. ಶಿಡ್ಲಘಟ್ಟ ಜುಲೈ 2 ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಎಎಸ್ಎಸ್ಕೆ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ಅವರ ಹಲವು ವರ್ಷಗಳ ಕನಸಿನ ನೂತನ ನಿವಾಸದ ಗೃಹ ಪ್ರವೇಶ ಸಮಾರಂಭವು ಇದೇ ಜುಲೈ 5ರಂದು ಭಾನುವಾರ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡೆಯಲಿದ್ದು, ಸಮಾಜದ ಎಲ್ಲ ವರ್ಗದ ಜನರು ಭಾಗವಹಿಸುವಂತೆ ವಿಶೇಷ ಆಹ್ವಾನ ನೀಡಲಾಗಿದೆ. ಈ ಕುರಿತು ಶಿಡ್ಲಘಟ್ಟ ತಾಲೂಕು ಘಟಕದ ಅಧ್ಯಕ್ಷೆ ಶಶಿಕಲಾ ನರಸಿಂಹಮೂರ್ತಿ ಮಾತನಾಡಿ, ಹೊನ್ನೇನಹಳ್ಳಿಯಲ್ಲಿ ನಿರ್ಮಿಸಲಾಗಿರುವ ಈ ಮನೆ ಬೌದ್ಧ ಧ್ವಜದ ವಿನ್ಯಾಸವನ್ನು ಹೋಲುವ ವಿಶಿಷ್ಟ ಮಾದರಿಯಲ್ಲಿ ನಿರ್ಮಾಣಗೊಂಡಿದ್ದು, ತನ್ನ ವಿನೂತನ ಶೈಲಿ ಹಾಗೂ ಆಕರ್ಷಕ ವಿನ್ಯಾಸದಿಂದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಡಾಕ್ಟರ್ ಕೆಎಂ ಸಂದೇಶ್ ಅವರು ಹಲವು ವರ್ಷಗಳಿಂದ ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ವಿಸ್ತರಿಸಿ ಸಂವಿಧಾನದ ಆಶಯಗಳು, ಶಿಕ್ಷಣದ ಮಹತ್ವ ಮತ್ತು ಸಾಮಾಜಿಕ ಜಾಗೃತಿಯ ಕುರಿತು ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಅಸಂಖ್ಯಾತ ಹೋರಾಟಗಳು, ಸಂಘಟನಾ ಚಟುವಟಿಕೆಗಳು ಹಾಗೂ ಸಮಾಜಮುಖಿ ಕಾರ್ಯಗಳ ಮೂಲಕ ನಾಯಕತ್ವವನ್ನು ರೂಪಿಸಿಕೊಂಡಿರುವ ಡಾಕ್ಟರ್ ಕೆಎಂ ಸಂದೇಶ್ ಅವರು ಕಠಿಣ ಪರಿಶ್ರಮದ ಫಲವಾಗಿ ತಮ್ಮ ಬಹುಕಾಲದ ಕನಸಿನ ಮನೆಯನ್ನು ನಿರ್ಮಿಸಿದ್ದಾರೆ. ಈ ಮನೆ ಕೇವಲ ನಿವಾಸವಲ್ಲ, ಬೌದ್ಧ ಧರ್ಮದ ಶಾಂತಿ, ಸಮಾನತೆ ಹಾಗೂ ಅಂಬೇಡ್ಕರ್ ತತ್ವಗಳಿಗೆ ಪ್ರತೀಕವಾಗಿರುವ ಸಂಕೇತವಾಗಿದೆ. ಜುಲೈ 5ರಂದು ನಡೆಯಲಿರುವ ಗೃಹ ಪ್ರವೇಶ ಸಮಾರಂಭಕ್ಕೆ ಸಮಾಜದ ಮುಖಂಡರು, ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷೆ ಶಶಿಕಲಾ ನರಸಿಂಹಮೂರ್ತಿ ಮನವಿ ಮಾಡಿದ್ದಾರೆ. ಈ ಸುದ್ದಿಯನ್ನು ಆಹ್ವಾನ ಪತ್ರಿಕೆಯಾಗಿ ಪರಿಗಣಿಸಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನೂತನ ಗೃಹಕ್ಕೆ ಶುಭ ಹಾರೈಸಬೇಕು ಎಂದು ಅವರು ಕೋರಿದ್ದಾರೆ. ಧನ್ಯವಾದಗಳು. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಶಶಿಕಲಾ ನರಸಿಂಹರಾಜು, ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು. ಇದೇ ಭಾನುವಾರ ಜುಲೈ 5ರಂದು ಡಾಕ್ಟರ್ ಕೆಎಂ ಸಂದೇಶಣ್ಣನವರ ನೂತನ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಭೀಮಬಂಧುಗಳು ಹಾಗೂ ಸಂದೇಶಣ್ಣನವರ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಜೈ ಭೀಮ್, ಜೈ ಸಂದೇಶಣ್ಣ. ಈ ಮನೆ ಇವತ್ತಾಗಿದೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶೀರ್ವಾದ, ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದ. ಯಾರು ದಯವಿಟ್ಟು ಅನ್ಯತಾ ಭಾವಿಸ್ತೀರಾ, ನೋಡಪ್ಪ ಸಂದೇಶ್ ನಮ್ಗೆ ಕಾರ್ಡ್ ಕೊಟ್ಟಿಲ್ಲ, ನಮ್ಮನ್ನು ಕರೆದಿಲ್ಲ ಅಂತೇನು ಅನ್ಕೊಳ್ತೀರಾ. ನಿಮ್ಗೆಲ್ರಿಗೂ ಗೊತ್ತು, ಎಲ್ರಿಗೂ ಕಾರ್ಡ್ ಕೊಟ್ಟು ಕರೆಯೋದಕ್ಕಾಗಲ್ಲ. ದಯವಿಟ್ಟು ಸಂದೇಶ್ ನಮ್ಮ ಹುಡುಗನಪ್ಪ, ಕರೆದಿಲ್ಲ ಅಂದ್ರೂ ನಾವು ಹೋಗ್ಬೇಕು ಅಂತ ನೀವು ಭಾವಿಸಿ ನಿಮ್ಮ ಮನೆ ಒಂದು ಕಾರ್ಯಕ್ರಮದ ಥರ, ನಿಮ್ಮ ಮನೆಯ ಕಾರ್ಯಕ್ರಮದ ಥರ ದಯವಿಟ್ಟು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಜುಲೈ 5 ಅಂದರೆ 5ನೇ ತಾರೀಕು 7ನೇ ತಿಂಗಳು ಈ ಒಂದು ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ನೀವೆಲ್ಲರೂ ಬಂದು ಗೃಹ ಪ್ರವೇಶ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.